ಬಸ್ಸಲ್ಲಿ ಬಂದು ಕೂತಿದ್ದೀವಿ. ಗಂಟ್ಲು ಫುಲ್ ಹೆಚ್ಚಿಂಗು ಆ್ಯಂಡ್ ರನ್ನಿಂಗ್ ನೋಸ್ ಇದೆ, ಕಾಫ್ ಇದೆ, ಸೊ ನಿಂತ್ಕೊತಿದ್ದಾರೆ. ಸೊ ಇವಾಗ ಬರ್ತಾ ಇದ್ದೀವಿ. ಬಸ್ ಈ ಥರ ಇದೆ. ಮಾಲ್ ಹತ್ರ ಬಂದಿದ್ದೀವಿ. ಸೊ ಹೋಗಿ ಕಳಿಸಿದ್ದಾರೆ, ನೋಡ್ಬೋದು ನೀವು. ಸೊ ಇಟ್ಸ್ ಅ ಮಾರ್ಕೆಟಿಂಗ್ ಸ್ಟ್ರೀಟ್ ಥರ ಎಲ್ಲ ವೆರೈಟೀಸ್ ಆಫ್ ಆರ್ಟ್ ಫಾರ್ಮ್ಸು ಆ್ಯಂಡ್ ಎಲ್ಲ ಥಿಂಗ್ಸ್ ಕೂಡ ಇದೆ. ಸೊ ಇಲ್ಲೊಂದು ಶೋ ಪೀಸ್ ಇದೆ. ಇಟ್ಸ್ ಲೈಕ್ ಅ ಆರ್ಟ್. ಇದನ್ನು ಥ್ರೆಡ್ಡಿಂದ ಮಾಡಿರೋದು. ಇದಕ್ಕೆ 9 ಮಿಲಿಯನ್, ಇಂಡಿಯಾದ 30,000 ರುಪೀಸ್. ಆ್ಯಂಡ್ ಇದು 5 ಮಿಲಿಯನ್, ಅರೌಂಡ್ ಇಂಡಿಯಾದ 15,000, 15,000 ರೂಪಾಯಿ. ಸೊ ಅದನ್ನು ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಸೊ ಈ ಥರ ಥ್ರೆಡ್ಡಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಪೆನ್ಸಿಲಲ್ಲಿ ಡ್ರಾಯಿಂಗ್ ಬಿಡಿಸ್ಕೊಂಡು ಥ್ರೆಡ್ ಇಟ್ಕೊಂಡು ಅದರಲ್ಲೇ ಮಾಡ್ತಾ ಇದ್ದಾರೆ. ನಮ್ಮ ಬಸ್ಸು ವೆಯ್ಟ್ ಮಾಡ್ತಾ ಇದೆ ನಮಗೋಸ್ಕರ. ಸೊ ಲೆಟ್ಸ್ ಗೋ. ಇವಾಗ ಇಲ್ಲಿ ಬಂದು ಕೂತಿದ್ದೀವಿ. ಸೊ ಡೇ ಟೂರ್ ಶಿಪ್ಪಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ಇಡೀ ದಿನ ಒಂದು ಟ್ರಿಪ್ ತೋರಿಸ್ತಾರೆ. ಆ್ಯಂಡ್ ಕ್ರೂಸ್ ಸ್ಟೇ ಇದೆ ನಮ್ಮದು. ಟೈಫೂನ್ ಬುವಲಾಯಿ ಬಂದಿರೋದ್ರಿಂದ ಗೊತ್ತಿಲ್ಲ, ಮೈಟ್ ಬಿ ಕ್ಯಾನ್ಸಲ್ ಆಗುತ್ತೆ, ಏನಾಗ್ಬೋದು ಗೊತ್ತಿಲ್ಲ. ಇವಾಗ ಸದ್ಯ ವೆದರ್ ತುಂಬ ಚೆನ್ನಾಗಿದೆ, ಬಿಸಿಲಿದೆ. ಸಿಚುವೇಶನ್ ಹಿಂಗೆ ಇದ್ದರೆ ಸ್ಟೇ ಕೊಡ್ತಾರೆ, ಇಲ್ಲ ಅಂದರೆ ಮೋಸ್ಟ್ಲಿ ವಾಪಸ್ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ಸೊ ನೋಡ್ಬೋದು ವೆದರ್ ತುಂಬ ಕ್ಲಿಯರ್ ಇದೆ ಆ್ಯಂಡ್ ತುಂಬ ಬಿಸಿಲಿದೆ. ಸೊ ನಾವೆಲ್ಲಿ ಕ್ರೂಸೇ ಕ್ಯಾನ್ಸಲ್ ಆಗಿಬಿಡ್ತು ಅಂದ್ಕೊಂಡಿದ್ವಿ. ಬಟ್ ಸದ್ಯಕ್ಕೆ ಇಲ್ಲಿ ಬಂದು ಕೂತಿದ್ದೀವಿ. ಟ್ಯಾಗ್ ಕೊಟ್ಟಿದ್ದಾರೆ. ಸೊ ಒಂದು ಸಣ್ಣ ಬೋಟಲ್ಲಿ ನಮ್ಮನ್ನು ಕ್ರೂಸಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡಬೇಕು, ಡೇ ಟೂರ್ ಅಷ್ಟೇ ಆಗುತ್ತಾ, ಸ್ಟೇ ಕೊಡ್ತಾರಾ ಗೊತ್ತಿಲ್ಲ. ಸೊ ಇವತ್ತಿಗೆ ಎಲ್ಲೂ ನಾವು ಹೋಟೆಲ್ ಬುಕ್ ಮಾಡಿಲ್ಲ, ಬಿಕಾಸ್ ನಮ್ಮ ಸ್ಟೇ ಇರೋದು ಕ್ರೂಸಲ್ಲೇ. ಸೊ ವೆದರ್ ಕಂಡೀಷನ್ ನೋಡಿ ಕ್ರೂಸಲ್ಲಿ ಸ್ಟೇ ಕೊಡಲಿಲ್ಲ ಅಂತಂದರೆ ವಿ ಹ್ಯಾವ್ ಟು ಬುಕ್ ಅ ರೂಮ್ ಬುಕ್ ಮಾಡಿಕೊಂಡು ಮತ್ತೆ ಹನಾಯಿಗೆ ಹೋಗಬೇಕು. ಸೊ ನೋಡೋಣ ಏನಾಗುತ್ತೆ. ಕ್ರೂಸ್ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದೇ ನಮ್ಮ ಕ್ರೂಸ್ ಅಲ್ಲ, ಇಲ್ಲೊಂದು ಕ್ರೂಸ್ ಇದೆ ನೋಡಿ. ಸೊ ಇದೇ ಕ್ರೂಸು. ಇಲ್ಲೆಲ್ಲ ರೂಮ್ಸ್ ಇದೆ ಆ್ಯಂಡ್ ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇರುತ್ತೆ. ಸನ್ಸೆಟ್ ಪಾರ್ಟಿ, ಲಂಚ್ ಬಫೆ ಎಲ್ಲದೂ ಇರುತ್ತೆ. ಕುಕಿಂಗ್ ಕ್ಲಾಸ್ ಎಸ್. ನಾಳೆ 4 ಗಂಟೆ, ಸಂಜೆ 4 ಗಂಟೆ ತನಕ ನಾವು ಆ್ಯಕ್ಚುಲಿ ಕ್ರೂಸಲ್ಲೇ ಇರಬೇಕಿತ್ತು. ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ನೋಡಿ ಹೇಗೆ ನಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ ಅಂತ. ಡ್ರಮ್ ಹೊಡಿತಾ ಇದ್ದಾರೆ. ಇಲ್ಲೊಬ್ಬರು ಡ್ರ್ಯಾಗನ್ ವೇಷ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇದೆ. ಸೊ ಇಲ್ಲಿ ಒಂದು ಸಣ್ಣ ಶಿಪ್ಪಿಂದ ನಮ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ನೋಡ್ಬೋದು ಎಷ್ಟು ವೆರೈಟೀಸ್ ಆಫ್ ಕ್ರೂಸ್ಗಳಿದ್ದಾವೆ. ಸೊ ಹೋಗ್ತಾ ಇದ್ದೀವಿ. ಸೊ ಸುನಿಲ್ ಹ್ಯಾಟಿನ್ ಪೇಂಟಿಂಗ್ ತೋರಿಸ್ತಾ ಇದ್ದಾರೆ. ಸೊ ಇವರೆಲ್ಲ ಹೊರಟಿದ್ದಾರೆ ಇವಾಗ ಕ್ರೂಸ್ಗೆ. ಈ ಥರ ಬೋಟಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನಮ್ಮ ಲಗೇಜ್ ಇಲ್ಲಿದೆ. ಹೋಗ್ತಾ ಇದೀವಿ ಬೋಟಲ್ಲಿ. ಸೊ ನಮ್ಮ ಕ್ರೂಸ್ ಹತ್ರ ಹೋಗಿ ನಮ್ಮನ್ನು ಬಿಡ್ತಾರೆ. ಸೊ ನಮ್ಮ ಕ್ರೂಸ್ ಹೆಂಗಿದೆ ಅಂತ ಗೊತ್ತಿಲ್ಲ. ಸೊ ತುಂಬ ಸೊ ಅದು ಕೂಡ ಕ್ರೂಸೇ. ಸೊ ನಾವಿವಾಗ ಕ್ರೂಸ್ ಹತ್ರ ಬರ್ತಾ ಇದ್ದೀವಿ. ಇದರಲ್ಲಿ ರೂಮ್ಸ್ ಇರುತ್ತೆ. ಅಲ್ಲಿ ನಮ್ಗೊಂದು ರೂಮ್ ಇದೆ. ಇವೆಲ್ಲ ಕಡೆ ಫುಲ್ ಕ್ರೂಸ್ಗಳಿದ್ದಾವೆ. ಸೊ ಕ್ರೂಸಲ್ಲಿ ಹಿಂಗೆ ಹತ್ತು ಹೋಗ್ತಾ ಇದ್ದೀವಿ. ಹಿಂಗೆ ಕಾಂಪ್ಲಿಮೆಂಟರಿ ಜ್ಯೂಸ್. ಎಸ್. How many people on the road? 4. Lovely taxi there. ಸೊ ನಮ್ಮ ಕ್ರೂಸ್ ಹಿಂಗಿದೆ ನೋಡೋಕ್ಕೆ. ಸೊ ಸುನಿಲ್ ಆಲ್ರೆಡಿ ಜ್ಯೂಸ್ ಎಂಜಾಯ್ ಮಾಡ್ತಾ ಇದ್ದಾರೆ.
right? So now please allow me to give you the information about the Legendary Premium Cruise. The Legendary Cruise inside the boat, and you will see the two different ladders in there as well. And you go up. That is our sun deck, the fourth floor. Really hope everyone will be have a good trip, have a safe travel, and have a great time so far. Thank you, everyone. ಥ್ಯಾಂಕ್ Thank ಯು. you. ಫ್ರೈಡ್ ಸೀ ಫುಡ್ ಸ್ಪ್ರಿಂಗ್ ರೋಲ್ ಅಷ್ಟ. ಸೊ ನಾನ್ ವೆಜಿಟೇರಿಯನ್ಸ್ಗೆ ಆಪ್ಷನ್ಸ್ ಜಾಸ್ತಿ. ವೆಜಿಟೇರಿಯನ್ಸ್ಗೆ ಮಾಡಿಫೈಡ್ ಮಾಡಿ ಅವರೇ ಒಂದಿಷ್ಟು ಫುಡ್ಡನ್ನು ತಂದು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಉಳಿದಿರೋದೆಲ್ಲ ನಾನ್ ವೆಜ್ ಫುಡ್ಸು ಎಲ್ಲ ತಗೊಳ್ತಾ ಇದ್ದಾರೆ. ಸೊ ಬೆಂಡೆಕಾಯಿ ಸಲಾಡ್ ಥರ ಏನೋ ಗ್ರೇವಿ ಥರ ಮಾಡ್ಕೊಟ್ಟಿದ್ದಾರೆ. ತರಕಾರಿ ಸಾಂಬಾರು. ಸೊ ದಿಸ್ ಇಸ್ ದಾಲ್, ತೊಂಡೆಕಾಯಿ ಅನಿಸುತ್ತೆ. ಸೊ ವೆಜಿಟೇರಿಯನ್ಸ್ ಲೈಫ್ ನೋಡಿ, ಇಂಡಿಯಾ ಬಿಟ್ಟು ವಿಯೆಟ್ನಾಮ್ ಬಂದರೂ ಅನ್ನ ಸಾರೇ ತಿಂತಾ ಇದ್ವಿ. ಬೆಂಡೆಕಾಯಿ ತೊಂಡೆಕಾಯಿ ಪಲ್ಯ, ಇಲ್ಲಿ ಸಮೋಸ ಆ್ಯಂಡ್ ಕೊಕೊನಟ್, ಇದು ಕೊಕೊನಟ್ ಗ್ರೇವಿ ಥರ ಏನಾಇದೆ ಅದರೊಳಗೆ. ಸೊ ದಿಸ್ ಇಸ್ ಸೂಪ್, ಈಸ್ ಟ್ರೈಂಗ್ ಸ್ಕ್ವಿಡ್. ಹೇಗಿದೆ ಸುನಿಲ್ ಟೇಸ್ಟ್? ಚೆನ್ನಾಗಿದೆಯಾ? ಪುಟ್ನ ಹೊರಗಡೆಯಿಂದ ವ್ಯೂ ಈ ಥರ ಇದೆ. ತುಂಬ ಗಾಳಿ ಇದೆ, ಅದಕ್ಕೆ ಮೇ ಬಿ ಅವ್ರು ಬಿಡ್ತಾ ಇಲ್ಲ ಆಚೆ. ಸೊ ಇಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಸೊ ಈ ಕಡೆ ಬೇರೆ ಕ್ರೂಸ್ಗಳು ಬರ್ತಾ ಇದೆ. ಆ್ಯಂಡ್ ಇದನ್ನು 8th ವಂಡರ್ ಆಫ್ ವರ್ಲ್ಡ್ ಅಂತ ಕರೀತಾರಂತ. ಇಟ್ ವಾಸ್ ನಾಟ್ ರೆಕಗ್ನೈಸ್ಡ್, ಬಟ್ ಇಲ್ಲಿ ಬಂದವರು ಹಿಂಗೆ ಹೇಳ್ತಾರೆ. ಸೊ ತುಂಬ ಚೆನ್ನಾಗಿದೆ ವ್ಯೂ. ಸೊ ಇವತ್ತು ಓವರ್ ನೈಟ್ ನಾವು ಇಲ್ಲೇ ಸ್ಟೇ ಮಾಡ್ತೀವಿ ಆ್ಯಂಡ್ ಈ ಕ್ರೂಸಲ್ಲೇ ಇರ್ತೀವಿ. ನಾಳೆ ಸಂಜೆ 4 ಗಂಟೆಗೆ ನಮ್ಮ ಫ್ಲೈಟ್ ಇದೆ. ಸೊ ಇವಾಗ ನಾವು ಕ್ರೂಸಿಂದ ಒಂದು ಬೋಟಲ್ಲಿ ಸರ್ಪ್ರೈಸ್ ಕೇವ್ಗೆ ಮತ್ತು ಇನ್ನೊಂದು ಕಡೆ ಐಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ವಾಪಸ್ ಬರೋದು. 1-2 hours ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಬೈ 5 or 5:30 ಇಲ್ಲಿರ್ತೀವಿ. ಸೊ ಸನ್ಸೆಟ್ ಪಾರ್ಟಿ ಇರುತ್ತೆ. ಸನ್ಸೆಟ್ ಪಾರ್ಟಿನ ಮುಗಿಸ್ಕೊಂಡು ಮತ್ತೆ ಏನೋ ಆಕ್ಟಿವಿಟೀಸ್ ಅನ್ಸುತ್ತೆ. ಕುಕಿಂಗ್ ಕ್ಲಾಸ್ ಇರುತ್ತೆ. ಕುಕಿಂಗ್ ಕ್ಲಾಸಸ್ಸು ಎಲ್ಲ ಇದೆ. ಆಕ್ಟಿವಿಟೀಸ್ ಸೊ ನೀವು ವೈಬ್ಸ್ ಹೆಂಗಿದೆ ಅಂತ. ಸೊ ಇದು ಪ್ರೀಮಿಯಂ ಸ್ಟೇ ಇದೆ ಇದು. ಹೇ ನೋಡ್ಬೋದು, ಅಲ್ಲಿ ತುಂಬ ಜನ ಎಲ್ಲ ಕಾಣಿಸ್ತಾರಲ್ಲ. ನಾವೀಗ ಅಲ್ಲಿ ತನಕ ಹೋಗ್ತೀವಿ. ಸೊ ಸಿ ದ ವೈಬ್. ಸರ್ಪ್ರೈಸ್ ಕೇವ್ಗೆ ಹೋಗ್ತಾ ಇದೀವಿ. ಸುತ್ತಮುತ್ತ ಫುಲ್ ಕಾಡ್ ತರ ಇದೆ. ಮಧ್ಯದಲ್ಲಿ ಈ ತರ ಸ್ಟೆಪ್ಸ್ ಮಾಡಿದ್ದಾರೆ. ದಿಸ್ ಈಸ್ ಒನ್ ವೇ, ಅಂದ್ರೆ ಒಂದ್ಸಲ ಹೋದ್ರೆ ನೀವು ಫುಲ್ ಕಂಪ್ಲೀಟ್ ಆಗಿ ಕೆಳಗಡೆ ಇರಬೇಕು, ಅರ್ಧಕ್ಕೆ ವಾಪಸ್ ಬರಕ್ ಆಗಲ್ಲ. ಸೊ ನಮ್ಮ ಗೈಡ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಲೆಟ್ಸ್ ಸಿ. Right, so and ladies and gentlemen, and welcome everyone to the central of the Ha Long Bay, right? And the place we are staying right now here, that is Bullhorn Island, right? Bullhorn Island, and few more. ಕೇವ್ ಒಳಗೆ ಹೋಗ್ತಾ ಇದೀವಿ. ಈ ತರ ಇದೆ ನೋಡಿ ಕೇವ್. ಸೊ ಒಬ್ಬೊಬ್ರೆ ಹೋಗ್ತಾ ಇದಾರೆ ನೋಡಿ, ಇಷ್ಟು ಜನ ಕಾಯ್ತಾ ಇದಾರೆ. ಸೊ ನೋಡ್ಬೋದು. That is fresh water. Because it's in 60 years ago, in this cave, we had people, the fishermen, they live on the beach. Yes. But after till 1994, the government moved them back to the mainland. Stay there. ಇದು ಇಲ್ಲಿಯ ಫ್ರೆಶ್ ವಾಟರ್ ಅಂತ. ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಫಿಶರ್ಮನ್ಗಳು ಈ ನೀರನ್ನ ಯೂಸ್ ಮಾಡಿಕೊಂಡು ಬದುಕ್ತಾ ಇದ್ರು. ಬಟ್ ಇವಾಗ ಅವರು ಮೂವ್ ಆಗಿದ್ದಾರೆ ಬೇರೆ ಕಡೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಇಲ್ಲಿ ಹೋಗ್ತಾ ಇದೀವಿ. ನೋಡಿ ಹೆಂಗ್ ಕಾಣ್ತಾ ಇದೆ ಕೇವು. ಮಧ್ಯ ಲೈಟ್ಸ್ನ, ಆರ್ಟಿಫಿಷಿಯಲ್ ಲೈಟ್ಸ್ಗಳನ್ನು ಕೂಡ ಹಾಕಿದ್ದಾರೆ. Everyone can see the stalactite and stalagmite mixing each other very clear for mixing each other. You see, like the cut in the middle, like the cut. Yes.
right? ಇಲ್ಲಿ So ಕಾಣ್ತಾ now ಇರೋ everyone, ಅಂತ if ಒಂದು you look ಪಿಲ್ಲರು into the roof ಇದು of the ಅಪ್ cave, ಟು ದ you ಟಾಪ್ see ಬೆಳ್ಕೊಂಡಿದೆ ಅಂತ very ಹೇಳ್ತಾರೆ. beautiful, right? ಸೊ ಇದನ್ನ ಡ್ರ್ಯಾಗನ್ ಅಂತ ಹೇಳ್ತಿದ್ದಾರೆ ಅವರು. ಸೊ ಡ್ರ್ಯಾಗನ್ ಶೇಪಲ್ಲಿದೆ. ನೋಡಿ ಇಲ್ಲೂ ಯಾರೋ ಹಾರ್ಟ್ ಶೇಪ್ ಕೆತ್ತನೆ ಮಾಡಿದ್ದಾರೆ. ಸೊ ಕೇವಲ್ ಇದ್ದವ್ರಿಗೂ ಯಾರಿಗೋ ಲವಾಗಿತ್ತು ಅನ್ಸುತ್ತೆ. ಇದು ಟರ್ಟಲ್ ಶೇಪ್ ಇದೆ ಅಂತ ಜನ ಇಲ್ಲಿ ದುಡ್ಡಿಟ್ಟಿದ್ದಾರೆ. ಸೊ ಇಲ್ಲಿ ಜನ ಟರ್ಟಲ್ನ ದೇವರು ಅಂತ ನಂಬ್ತಾರೆ. ಸೊ ಲುಕ್ ಎಟ್ ದೀಸ್ ಗೈಸ್. ಇವಾಗ ಇಲ್ಲಿ ಟೈಮು ಮಧ್ಯಾಹ್ನ 3:15. ಸೊ ಕತ್ಲಾಗಿದೆ. ಸೊ ಬೆಳಿಗ್ಗೆ ಹೊರಗಡೆಯಿಂದ ಸ್ವಲ್ಪ ಬೆಳಕು ಬೀಳ್ತಾ ಇದೆ. ಸೊ ನಾವು ಇವಾಗ ಈ ಕೇವ್ನ ಸುತ್ತಾಕೊಂಡು ಈ ಕಡೆ ಬರ್ತಾ ಇದ್ದೀವಿ. ಎಸ್, ಇವಾಗ ವಾಪಸ್ ಸರ್ಪ್ರೈಸ್ ಕೇವ್ ನೋಡಿಕೊಂಡು ಬರ್ತಾ ಇದ್ದೀವಿ. ಸೊ ನೋಡ್ಬೋದು ಎಗೇನ್ ನೋಡಿ ಬ್ಲೇಡು. ಇಲ್ಲಿ ಮತ್ತೆ ಒಂದು ಶಾಪಿಂಗ್ ಐಟಮ್ಸ್ ಇದೆ. ಯು ಕ್ಯಾನ್ ಶಾಪ್ ಸಮಥಿಂಗ್. ಸೊ ಈ ಬ್ಯಾಗ್ಸ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಸೊ ಸಖತ್ ಕಾಸ್ಟ್ಲಿ ಇರುತ್ತೆ ಇಲ್ಲಿ. ನೀವು ಏನಾದರೂ ತೊಗೊಬೇಕಂತಿದ್ರೆ ಸ್ಟ್ರೀಟ್ ಶಾಪಿಂಗ್ ಮಾಡೋದೇ ಸೇಫು. ಮಳೆ ಬರ್ತಾ ಇದ್ದಲ್ಲ ಈಟಾಗಿ. ಸೊ ನೋಡಿ ಹೆಂಗಿದೆ ವೆದರ್. ಸರಿ, ಬ್ಯಾಕ್ ಟು ಹಲಾಂಗ್ ಬೈ ಕ್ರೂಸ್. ನೀವು ನೋಡ್ಬೋದು ಅಲ್ಲೂ ಎಳ್ನೀರು ಮಾರಕ್ಕೆ ಇಟ್ಟಿದ್ದಾರೆ. ನಮ್ಮ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಇಲ್ಲೇ ನಾವು ಎಳ್ನೀರು ಚೀಪು ಅಂತ ನೋಡ್ಬೋದು. ಬಿಕಾಸ್ ಇಲ್ಲಿ 50-60 ರುಪೀಸ್ಗೆಲ್ಲ ಎಳ್ನೀರು ಸಿಗುತ್ತೆ. ಅಂದರೆ ಒಂದು 20,000 20,000ಕ್ಕೆಲ್ಲ ಸಿಗುತ್ತೆ. ಬಟ್ ಬೆಂಗಳೂರಲ್ಲೇ ಇವಾಗ 70-80 ಹತ್ತತ್ರ ಹೋಗ್ಬಿಟ್ಟಿದೆ ಎಳ್ನೀರು ರೇಟು. ಸೊ ಇಲ್ಲಿ 20,000 ಅಂದರೆ ಒಂದು ಇಂಡಿಯನ್ ರುಪೀಸ್ ಒಂದು 50-60 ರೂಪಾಯಿಗೆಲ್ಲ ಎಳ್ನೀರು ಸಿಗುತ್ತೆ. ಸೊ ನೋಡಿ ಇದೇ ಬೋಟು ಇವಾಗ ನಾವು ಹೋಗಬೇಕಾಗಿರೋದು. ಸೊ ಇವಾಗ ಅವ್ರು ನಮ್ಮನ್ನು ಕರ್ಕೊತಾರೆ. ಆ್ಯಂಡ್ ನಮ್ಮ ಗೈಡು ಟೋನಿ, ಬರೀಸಿ ವಿ ಆರ್ ಸರ್ಚಿಂಗ್ ಫಾರ್ ಟೋನಿ. ನಾವು ವಿ ವರ್ ಬ್ಯಾಕ್ ಟು ಕ್ರೂಸ್. ಇವಾಗ ಬೋಟ್ ಕ್ರೂಸ್ಗೆ ಇವಾಗ ಹೋಗ್ತೀವಿ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಹೆಂಗೆ ಅನಿಸ್ತು ನಿಮಗೆ? ತುಂಬ ಚೆನ್ನಾಗಿತ್ತು. ಕೇವ್ಸ್ ಚೆನ್ನಾಗಿತ್ತು. ಸುಸ್ತಾಯಿತು. ಒಂದೊಳ್ಳೆ ಬಟ್ ಒಂದಂದ್ರೆ ನಾವು ನಮ್ಮ ಏಜ್ಗೆನೆ ಸುಸ್ತಾಯ್ತು ಅಂತೀವಿ. ಬಟ್ ಫಾರಿನರ್ಸ್ ಎಷ್ಟು ಏಜ್ ಆದವ್ರು ಬಂದಿದ್ರು ಅಂದ್ರೆ ಅವರು ನೋಡ ನಮ್ಗೊಂಥರ ಖುಷಿ ಅನಿಸ್ತು ಅಲ್ವಾ? ಸೊ ನಾವು ಸ್ವಲ್ಪ ಕಾಲ ಎಲ್ಲದು ಕೇವ್ಸೇ ಅನ್ಸುತ್ತೆ ಇಲ್ಲಿರೋ. ಇದನ್ನೆಲ್ಲ ಐಲ್ಯಾಂಡ್ ಅಂತ ಹೇಳಿದ್ದಲ್ವಾ ಅವರು? ಎಸ್, ಇದ್ರೊಳಗೂ ಹೋಗ್ಬೋದೇನೋ ಗೊತ್ತಿಲ್ಲ. ಬಟ್ ಯಾರೂ ಹೋಗಿಲ್ಲ ಅಲ್ಲಿ. ಸೊ ನಮ್ಮ ಕ್ರೂಸಿಂದ ನಿಯರ್ ಬೈ ಇವಾಗ ಕೇವ್ಗೆ ಹೋಗಿ ಬಂದ್ವಿ. ಇಲ್ಲೇ ಒಂದು ಬೀಚ್ ಇದೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಸುನೀಲ್ ಕೂಡ ರೆಡಿ ಆಗಿದ್ದಾರೆ. ಸೊ ಹೋಗ್ತಾ ಇದ್ದೀವಿ ಬೀಚ್ಗೆ. ಸೊ ಟವಲ್ ಕೊಡ್ತಾ ಇದ್ದಾರೆ ಬೀಚಲ್ಲಿ ಆಡೋಕ್ಕೆ ಅಂತ. ನಮ್ಮ ಕಡೆ ಬ್ಯಾಡ್ಮಿಂಟನ್ ಆಡೋ ಥರ ಇಲ್ಲಿ ಯಾವುದೋ ಆಟ ಆಡ್ತಾ ಇದ್ದಾರೆ. ಇಸ್ ಬೀಚಿಗೆ ಬಂದಿದ್ದೀವಿ. ಸೊ ದಿಸ್ ಇಸ್ ಅ ಕೇವ್. ದಿಸ್ ಈಸ್ ಹೌ ದ ಬೀಚ್ ಲುಕ್ಸ್. ಸೊ ಆಫ್ಟರ್ ಬೀಚ್ ಫ್ರೆಶ್ ಅಪ್ ಆಗಿ ಮತ್ತೆ ಬಂದಿದ್ದೀವಿ. ಇವಾಗ ಟೀ ಇದೆ. ಸೊ ಇಲ್ಲಿ ಕಾಫಿ, ಟೀ ಆ್ಯಂಡ್ ಸ್ನ್ಯಾಕ್ಸ್ ಇಟ್ಟಿದ್ದಾರೆ. So it's nothing but sun. Yeah. And this is fruits. I don't know swimming, but we went to the water. Yeah, Right. It was good. It's very, tea, the water coffee. is very good. It's not cold. It was not cold, yeah. Yeah. What is this? Those are fruits. ಇದು ಒಂದು ಕೈಂಡ್ ಆಫ್ ಸ್ನ್ಯಾಕ್ಸ್ ಇಲ್ಲಿ. 7 hours. 7 hours. ಸೊ ನೋಡೋಣ, ಟ್ರೈ Bangalore. ಮಾಡ್ತೀನಿ. From Bangalore. If it was a direct flight, maybe 4.5 hours. Yeah. ನೈಸ್. Sugar, vinegar, water, lemon, Mobile and Looking out for a place to go. Share and rock music, getting into you have to look the game.
Anybody could be that guy. ಎಸ್ ಫ್ರೆಶ್ ಅಪ್ ಆಗಿ ಇವಾಗ ಇಲ್ಲಿ ಬಂದು ಕೂತಿದ್ದೀವಿ. ಸೊ ಎವ್ರಿ ಒನ್ ಈಸ್ ಹ್ಯಾವಿಂಗ್ ದ ಲಂಚ್. ಎಲ್ಲರೂ ಊಟಕ್ಕೆ ರೆಡಿ ಆಗ್ತಾ ಇದ್ದಾರೆ. ಆ್ಯಂಡ್ ವೆಜಿಟೇರಿಯನ್ ಆಗಿರೋದ್ರಿಂದ ನನಗೆ ಇಲ್ಲೇ ಬಂದಿದೆ ಸರ್ವಿಸು. ಸೊ ದೀಸ್ ಆರ್ ದ ಆಪ್ಷನ್ಸ್ ಆ ವೆಜಿಟೇರಿಯನ್ಸ್ ಹ್ಯಾವ್ ಇನ್ ಕ್ರೂಸಲ್ಲಿರೋದು. ಸೊ ಎಲ್ಲರೂ ಮೀಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಎಸ್ ನಾವಿವಾಗ ಈ ಕ್ರೂಸ್ ಸ್ಟೇಯಿಂದ ಊಟ ಮಾಡಿಕೊಂಡು ಹೊರಟಿದ್ದೀವಿ. ಸೊ ನೋಡ್ಬೋದು ಆ್ಯಂಡ್ ದ ಮಿಡ್ ಆಫ್ ದ ಬೋ ಕ್ರೂಸ್. ಸೊ ಎಲ್ಲ ಕಡೆ ಕ್ರೂಸ್ಗಳು ಹೊರಟಿದ್ದಾವೆ. ಸೊ ಎಲ್ಲರೂ ಅವ್ರವ್ರ ಕ್ರೂಸಲ್ಲಿ ಹೊರಟಿದ್ದಾರೆ. ಇನ್ನೇನು ಆಲ್ಮೋಸ್ಟ್ ನಿಯರ್ ಬೈ ಇದ್ದೀವಿ. ಸೊ ಬಿಲ್ಡಿಂಗ್ಸ್ ಎಲ್ಲ ಕಾಣ್ತಾ ಇದೆ. ಸೊ ಇದೇ ಬಿಲ್ಡಿಂಗ್ಸ್ ಹತ್ರ ಇವಾಗ ಹೋಗಿ ನಾವು ಇಳ್ಕೊತೀವಿ. ಸೊ ಇಲ್ಲಿಂದ ನಮ್ಮ ಜರ್ನಿ ನೆಕ್ಸ್ಟ್ ದನಾಂಗಿಗೆ ಹೋಗ್ತೀವಿ. ಸೊ ನಮ್ಮ ಫ್ಲೈಟ್ ಇರೋದು ಅರೌಂಡ್ 7:30 ಹಾಗೆ. ಸೊ ಇಲ್ಲಿಂದ ಹೋಗಿ ಅಲ್ಲಿ ರೀಚ್ ಆಗಿ ಚೆಕ್-ಇನ್ನು ಎಲ್ಲ ಟೈಮ್ ತಗೊಳುತ್ತೆ. ಯಾ ದಿಸ್ ಈಸ್ ಟುಡೇಸ್ ಪ್ಲ್ಯಾನ್. ಇವಾಗ ಹಾಂ ನಿಮ್ದಿಲ್ಲ. ಎಸ್ ನಾವಿವಾಗ ಕ್ರೂಸಿಂದ ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ರಿಟರ್ನ್ ಬೋಟಲ್ಲಿ ಹೋಗಿ ಅಲ್ಲಿ ನಮಗೆ ಬಸ್ ಬಂದು ನಮ್ಮನ್ನು ಪಿಕ್ ಮಾಡಿ ಮತ್ತೆ ಹನಾಯ್ ಕರ್ಕೊಂಡು ಹೋಗುತ್ತೆ. ಹನಾಯಿಂದ ಫ್ಲೈಟ್ ಇದೆ ಇವತ್ತು ದನಾಂಗ್ಗೆ. ಸೊ ದಿಸ್ ಈಸ್ ಅವರ್ ರೈಟ್ ಫಾರ್ ಟುಡೇ. ನೋಡಿ ಬಾಯ್ ಮಾಡ್ತಾನೆ ಇದ್ದಾರೆ. ಸೊ ಇವರೇ ಕ್ರೂಸ್ ಮಾರ್ಕರ್ಸ್. ಸೊ ನೋಡಿ ಇನ್ನೂ ಬಾಯ್ ಮಾಡ್ತಾನೇ ಇದ್ದಾರೆ ಅವರು ಪಾಪ. ಬಾಯ್ ಬಾಯ್. ಬಸ್ ಬಂದಿದೆ. ಇವಾಗ ನಾವು ಹನಾಯ್ಗೆ ಹೋಗ್ತಾ ಇದ್ವಿ. ಮತ್ತೆ ಅಲ್ಲಿಂದ ನಮ್ಗೆ ಫ್ಲೈಟ್ ಇರೋದು ಇವತ್ತು ದನಾಂಗ್ಗೆ ಅಲ್ವಾ. 8 ಗಂಟೆ ಫ್ಲೈಟಿಗೆ ಇವಾಗೇ ಹೊರಟಿದ್ದೀವಿ. ಸೊ ಇಲ್ಲಿಂದ ಅಪ್ರಾಕ್ಸ್ 3 hours ಜರ್ನಿ ಹನಾಯ್ಗೆ. ಅಲ್ಲಿಂದ ಮತ್ತೆ ಎಷ್ಟು ದೂರ ಇದೆ ಗೊತ್ತಿಲ್ಲ, ನೋಡಬೇಕು. ಸೊ ವೆದರ್ ತುಂಬ ಇಂಪ್ರೂವ್ ಆಗಿದೆ. ಇಟ್ಸ್ ವೆರಿ ಗುಡ್. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.